ಮಕ್ಕಳೇ, ಮನೆಯಲ್ಲಿ ಹೋಗಿ ಹೇಳಿ. ಮನೆಯಿಂದ ಯಾರೆಲ್ಲ ಹೊರಡ್ತಾರೆ ಬೈಕಲ್ಲಿ ಕಾರಲ್ಲಿ ಅವರಿಗೆಲ್ಲ ನೀವು ಸಂದೇಶ ಕೊಡಬೇಕು. ಅದು ನಿಮ್ಮ ಕೈಯಲ್ಲಿದೆ. ಅಪ್ಪ ಮೆಲ್ಲ ಹೋಗಿ, ಅಣ್ಣ ಮೆಲ್ಲ ಹೋಗಿ ಅಂತ. ಅರ್ಥ ಆಯ್ತಾ? ಕೇಳೋದಿಲ್ಲ? ಹೇಳಿ. ಸಾಕು ಸಾಕು ಸಾಕು. ವೆರಿ ಗುಡ್. ನಿಮ್ಮೆಲ್ಲರ ಭಾಳ ನೆಚ್ಚಿನ ದಕ್ಷ ಪ್ರಾಮಾಣಿಕ ಸರ್ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲೆದೋರಿತ್ತು, ಒಂದು ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಆ ಸಂದರ್ಭದಲ್ಲಿ ಸಮಯೋಚಿತವಾಗಿ ನಮಗೆ ಒಂದು ದಕ್ಷ ಅಧಿಕಾರಿಯನ್ನು ಸರ್ಕಾರ ಒದಗಿಸಿಕೊಟ್ಟಿದ್ದಾರೆ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿಯಿಂದ ನೆಲೆಸಿದೆ. ಅದಕ್ಕೆ ಕಾರಣವೇ ನಮ್ಮ ಕಮಿಷನರ್ ಸರ್. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ತುರುಟು ಮಾತಾಡೋಣ. ತುರುಟು ಮಾತಾಡಿಗೆಲ್ಲ ಅರ್ಥ ಆಗ ಸರ್. ಮಾತಾಡೋಣ ತುಳುವಲ್ಲಿ ಅರ್ಥ ಆಗೋದಿಲ್ಲ, ಬೇಡ ಸರ್. ಸಮಯೋಚಿತವಾದ ಒಂದು ಒಳ್ಳೆಯ ಕಾರ್ಯಕ್ರಮ ಸರ್. ಇದಕ್ಕೆ ಒಬ್ಬ ಕಲಾಕ್ಷೇತ್ರದಿಂದ ನಾನೊಬ್ಬ ಕಲಾವಿದ. ಆ ಕಲಾಕ್ಷೇತ್ರದಿಂದ ನಜ್ಮಾ ಮೇಡಮ್ ನನಗೆ ಫೋನ್ ಮಾಡುವಾಗ ಭಾಳ ಆಶ್ಚರ್ಯ ಆಯಿತು. ಬನ್ನಿ ಈ ಕಾರ್ಯಕ್ರಮ ನನಗೆ ಭಾಳ ಖುಷಿ ಆಯಿತು. ಅಂದರೆ ಒಳ್ಳೆಯ ಕಾರ್ಯಕ್ರಮ, ಒಂದು ಸುರಕ್ಷತೆಯ ಕಾರ್ಯಕ್ರಮ, ಒಂದು ಎಲ್ಲರೂ ಗಮನಿಸಬೇಕಾದಂಥ ಕಾರ್ಯಕ್ರಮ, ಎಲ್ಲರಿಗೆ ಅಗತ್ಯವಾಗಿರುವಂಥ ಕಾರ್ಯಕ್ರಮ. ಸಂಚಾರ, ನಾವು ನಮ್ಮ ಸುರಕ್ಷತೆಯನ್ನು ಪಾಪ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗಗಳು ಎಲ್ಲರೂ ಸೇರಿ ನಮ್ಮ ಸುರಕ್ಷತೆಗೆ ಬೇಕಾಗಿ ಅವರು ಕೆಲಸ ಮಾಡ್ತಾರೆ. ನಾವು ಯಾವಾಗಲೂ ನಾವು ಅಡಿಕೆಯಲ್ಲಿ ನಾವು ನೋಡ್ತಾ ಇರ್ತೀವಿ, ಆಚೆ ಈಚೆ ಹೋಗುವಾಗ ನೋಡ್ತಾ ಇರ್ತೀವಿ ಎಷ್ಟು ಕಷ್ಟಪಡ್ತಾರೆ ರಾತ್ರಿ ಹಗಲು ನಮ್ಮ ಸುರಕ್ಷತೆಯನ್ನು. ಆಗ ನಾವೇನು ಮಾಡಬೇಕು? ಸಂಚಾರ ನಿಯಮಗಳನ್ನು ಪಾಲಿಸಬೇಕು. ಸಂಚಾರದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು 90% ನನ್ನ ಪ್ರಕಾರ ಒಂದು 90% ಆಕ್ಸಿಡೆಂಟ್ ಆಗಿರೋದೇ ಸಂಚಾರ ನಿಯಮದ ಉಲ್ಲಂಘನೆಯಿಂದ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಈಗ ಬರುವಾಗ ನಾನು ನೋಡಿದೆ, ಒಂದು ಬೈಕಲ್ಲಿ ನಮ್ಮ ಒಬ್ಬರು ಸಂಚರಿಸ್ತಾ ಇದ್ದರು. ಅವರ ಕುತ್ತಿಗೆ ಹೀಗಿತ್ತು, ಇಲ್ಲಿ ಮೊಬೈಲ್ ಇತ್ತು. ನೋಡಿ, ಇಂಥ ಚಿಕ್ಕ ಚಿಕ್ಕ ವಿಷಯಗಳು, ಇದರಿಂದಲೇ ಸ್ವಲ್ಪ ಅಪಾಯ ಜಾಸ್ತಿ. ಅಲ್ಲಿ ಕ್ಯಾಮ್ರಾ ಇದೆ, ಅಲ್ಲಿ ಪೊಲೀಸ್ ಇದ್ದಾರೆ ಅಂತ ಹೇಳಿಕೊಂಡು ನಾವು ಸಂಚಾರ ಮಾಡೋದು ಬೇಡ. ನಮ್ಮ ದೇಹದ ರಕ್ಷಣೆಯನ್ನು ನಾವೇ ಮಾಡ್ಕೋಬೇಕು. ಅಲ್ಲಿ ಪೊಲೀಸ್ ಇಲ್ಲ. ಇಬ್ಬರು ಸಂಭಾಷಣೆ ನಾನು ಕೇಳಿದ್ದೇನೆ, ಬೈಕಲ್ಲಿ ಹೋಗೋಕೆ ಹೆಲ್ಮೆಟ್ ಮಾಡ ಮಾರಾಯ, ಹೆಲ್ಮೆಟ್ ಇದೆಯಾ? ಇವೇಟ್ ಬೈ ಅವ್ರು ಪೊಲೀಸ್ ಇದೆಯಾ? ಹೀಗೆ ಮಾಡಿದರೆ ಮಾತ್ರ ನಮಗೆ ಅಲ್ಲಿ ಆಗೋ ಘಟನೆಗಳಿಗೆ ನಾವೇ ಕಾರಣರಾಗ್ತೇವೆ. ಒಂದು ಚಿಕ್ಕ ಮಗು ನನ್ನ ಹತ್ರ ಕೇಳ್ತಾ ಇತ್ತು. ಅವ ದುಬೈಯಿಂದ ಬಂದಿದ್ದ ಹುಡುಗ. ಅಂಕಲ್, ಇದು ಎಂಥದ್ದು ಒಟ್ಟಾರೆಸಿ ಆಚೆ ಈಚೆ ಎಲ್ಲ ಒಟ್ಟಾರೆಸಿ ಓಡ್ತಾರೆ, ದುಬೈಯಲ್ಲಿ ಆದರೆ ಪೊಲೀಸ್ ಒಳಗಾಗ್ತಾರೆ ಅಂತ. ನೋಡಿ, ಆ ಚಿಕ್ಕ ಹುಡುಗನಿಗೆ ಅಷ್ಟು ಒಂದು ಕಾಳಜಿ ಇದೆ. ನಮ್ಮ ನಿಯಮಗಳಲ್ಲಿ ಅಷ್ಟೊಂದು ಕಾಳಜಿ ಇಟ್ಕೊಂಡಿದ್ದಾರೆ. ನಮಗೆ ಯಾಕಿಲ್ಲ ಅಂತ ಒಂದು ಭಾವನೆ. ರಾತ್ರಿ ಒಂದೊಂದು ಸಲ ನಾವು ಕೂಡ ಸಂಚಾರದಲ್ಲಿರ್ತೇವೆ, ನಮ್ಮ ವೆಹಿಕಲಲ್ಲಿ ರಾತ್ರಿ 12 ಗಂಟೆ 2 ಗಂಟೆ 3 ಗಂಟೆಗೆ ಎಲ್ಲ ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬರೋ ಹೊತ್ತಿಗೆ ಒಂದೊಂದು ಆಕ್ಸಿಡೆಂಟ್ಗಳನ್ನು ಕಣ್ಣಾರೆ ನಾವು ಕಂಡಿದ್ದೇವೆ. ಭಾಳ ಬೇಸರ ಆಗ್ತದೆ. ಅಲ್ಲಿ ನೋಡಲಿಕ್ಕೆ ಆಗದಂಥ ಆಕ್ಸಿಡೆಂಟನ್ನು ನೋಡಿದ್ದೇವೆ ನಾವೊಂದು 30-38 ವರ್ಷಗಳಲ್ಲಿ. ಇದೆಲ್ಲ ಆಗೋದು ಸಂಚಾರದ ನಿಯಮಗಳನ್ನು ಪಾಲನೆ ಮಾಡದ ಕಾರಣದಿಂದ ಇಂಥ ಆಕ್ಸಿಡೆಂಟ್ಗಳಾಗ್ತಾ ಇರ್ತವೆ. ನಾವು ಪರಸ್ಪರ ಹೊಂದಾಣಿಕೆ, ನಮ್ಮಲ್ಲಿ ಪರಸ್ಪರ ನಮ್ಮ ಸಾರ್ವಜನಿಕರು ಮತ್ತು ಇಲಾಖೆಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಅವರ ಕಷ್ಟವನ್ನು ಅರ್ಥಕೊಂಡು ನಾವು ಕೂಡ ಅವರಿಗೆ ಒಂದು ರೀತಿಯಲ್ಲಿ ಸಹಾಯ ಆಗುವಂತೆ ನಾವು ವರ್ತಿಸಿದರೆ ಖಂಡಿತ ಇಂಥ ಆಕ್ಸಿಡೆಂಟ್ಗಳು ಖಂಡಿತ ಆಗೋದಿಲ್ಲ. ಅಲ್ಲಿ ಪೊಲೀಸರಿಲ್ಲ, ಅಲ್ಲಿ ಕ್ಯಾಮರಾ ಇಲ್ಲ ಅಂತ ನಾವು ನಮ್ಮಷ್ಟಕ್ಕೆ ನಮ್ಮ ವೆಹಿಕಲಲ್ಲಿ ಹೋದರೆ ಖಂಡಿತವಾಗಿ ಘಟನೆಗಳು ನಡೀತಾ ಇರ್ತದೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಕಮಿಷನರ್ ಸಾರಿಗೆ ಎಷ್ಟು ಕೆಲಸ ಇರ್ಬೋದು, ಹಾಗೆ ಎಲ್ಲ ಪದಾಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ. ಅವರಿಗೆಲ್ಲ ತುಂಬ ಕೆಲಸದಿಂದ ಮಕ್ಕಳು ಬೆಳಿಗ್ಗೆ 9 ಗಂಟೆಗೆ ಬಂದು ಕೂತಿದ್ದಾರೆ. ರವಿಶಂಕರ್ ಸರ್ ಹೇಳಿದರು, ಎಲ್ಲ ನಿಯಮಗಳನ್ನು ಹೇಳಿದರು, ಆಕ್ಸಿಡೆಂಟ್ ಆದ ಟೋಟಲ್ ಅದನ್ನೆಲ್ಲ ನಿಮಗೆ ವಿವರಿಸಿದ್ದಾರೆ. ಇದೆಲ್ಲ ಎಲ್ಲರ ಗಮನಕ್ಕೆ ಬಂದಿದೆ. ಮೇಡಮ್ ಭಾಳ ಸುಂದರವಾಗಿ ಆಕ್ಸಿಡೆಂಟ್ ಆದ ಮೇಲೆ ಏನಾಗ್ತದೆ ಅಂತ ನಮ್ಮ ಡಾಕ್ಟರ್ ಅರ್ಜುನ್ ಶೆಟ್ಟರು ಹೇಳಿದರು. ಇದೆಲ್ಲ ನಿಮ್ಮ ಗಮನದಲ್ಲಿ ತಗೊಳ್ಳಿ. ಒಂದು, ನಾವು ಸಂಚಾರ ಮಾಡುವವರಿಗೆ ಒಂದೇ ಒಂದು ಕಿವಿ ಮಾತು ಹೇಳ್ತೇನೆ ನಾನು. ನೀವು ಎಷ್ಟೇ ಸ್ಪೀಡಲ್ಲಿ ಹೋಗಿ, ಎಷ್ಟೇ ನೀವು ಬೇಜವಾಬ್ದಾರಿತನದಿಂದ ಹೋಗಿ, ಆದರೆ ಒಂದು ನಿಮ್ಮ ಮನಸ್ಸಲ್ಲಿರಬೇಕು, ನನ್ನ ಮನೆಯಲ್ಲಿ ನನ್ನ ಕುಟುಂಬ ನನ್ನನ್ನು ಕಾಯ್ತಾ ಇದೆ.
ನನ್ನ ಮನೆಯಲ್ಲಿ ನನ್ನ ಕುಟುಂಬ ಕಾಯ್ತಾ ಇದೆ ಅನ್ನೋದೊಂದು ತಲೆಯಲ್ಲಿ ಗ್ಯಾರಂಟಿ ನಿಮ್ಮ ತಲೆಯಲ್ಲಿ ಇರಬೇಕು. ಆಗ ಆ ಜವಾಬ್ದಾರಿ ನಿಮ್ಮಲ್ಲಿ, ನಿಮ್ಮ ಮನೆಯ ಮಂದಿಯನ್ನು ನೀವು ಎಣಿಸಿದರೆ ಅಷ್ಟು ಸ್ಪೀಡಾಗಿ ಹೋಗೋದಿಲ್ಲ, ಭಾಳ ಜಾಗ್ರತೆಯಿಂದ ಹೋಗ್ತೀರಿ. ದಯವಿಟ್ಟು ಎಲ್ಲರೂ ನಿಯಮವನ್ನು ಪಾಲಿಸಿ, ಖಂಡಿತ ಆಕ್ಸಿಡೆಂಟ್ಗಳನ್ನು ತಪ್ಪಿಸ್ಬೋದಂತ ಹೇಳಿ ಅವಕಾಶ ಕೊಟ್ಟಿದ್ದಕ್ಕೆ, ಕಲಾಕ್ಷೇತ್ರದಿಂದ ನನ್ನನ್ನು ಆರಿಸಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಮಗದೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.